ಕನಸು ಮನಸ್ಸಿನಲ್ಲೂ ನಿಧಿ ಕಂಡಿರಲಿಲ್ಲ. ಆದ್ರೆ ಊರಲ್ಲಿ ಮಾತ್ರ ಈತನಿಗೆ ನಿಧಿ ಸಿಕ್ಕಿದೆ ಎನ್ನುವಂತಹ ಸುದ್ದಿ ಹಬ್ಬಿತ್ತು. ಹೀಗಾಗಿ ಆತನ ಮೇಲೆ ಕಣ್ಣಾಕಿದ ಕಿಡಿಗೇಡಿಗಳು ದುಡ್ಡಿನ ಆಸೆಗೆ ಆತನನ್ನ ಕಿಡ್ನಾಪ್ ಮಾಡಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ಇದು ಕರೆಂಟ್ ಶಾಕ್ ಕೊಟ್ಟಾರೆ ಇಲ್ಲದೆ ಇಲ್ಲಿ ಗುಣಕೈ ತುಳಿತಾರ್ರಿ. ಇಲ್ಲಿ ಕರೆಂಟ್ ಶಾಕ್ ಕೊಟ್ರ ತಲೆ ಹೊಡೆದಾರ ನೋಡ್ರಿ. ನಿಧಿ ಆಸೆ ಅಮಾಯಕನಿಗೆ ಕೊಟ್ಟಿದ್ರು ಚಿತ್ರಹಿಂಸೆ. ಸಿನಿಮಾ ಶೈಲಿ ಕಿಡ್ನಾಪ್, 50 ಲಕ್ಷಕ್ಕೆ ಡಿಮ್ಯಾಂಡ್. ಈ ಪಾಪಿ ಕಲಿಗಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ ಬಿಡಿ. ಯಾಕಂದ್ರೆ ಒಂದೇ ತಟ್ಟಿಯಲ್ಲಿ ಊಟ ಮಾಡಿದವರೇ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ನನ್ನೋರು ತನ್ನೋರು ಅನ್ನಿಸಿಕೊಂಡವರೇ ವಿಶ್ವಾಸಘಾತುಕತನಕ್ಕೆ ಕೈ ಹಾಕ್ತಾರೆ. ಅದರಲ್ಲೂ ಯಾರಾದ್ರೂ ಬೆಳೀತಾರೆ ಅಂದ್ರೆ ಸಾಕು, ಕಾಲೆಳೆಯೋದಕ್ಕೆ 100 ಜನ ಕಾಯ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಮಣ್ಣು ಮುಕ್ಕಿಸ್ಬೇಕು, ಕಂಡೋರ ಕಾಸಲ್ಲಿ ಬೇಳೆ ಬೇಯಿಸ್ಕೊಳ್ಬೇಕು ಅನ್ನೋರೇ ಜಾಸ್ತಿ ಆಗಿದ್ದಾರೆ. ಇವರು ಕೂಡ ಇದೇ ಜಾಯಮಾನಕ್ಕೆ ಸೇರಿದವರು. ತಮ್ಮೂರಿನ ವ್ಯಕ್ತಿಗೆ ನಿಧಿ ಸಿಕ್ಕಿದೆ ಅನ್ನೋ ಹುಚ್ಚಿಗೆ ಬಿದ್ದವರು ಅಮಾಯಕನನ್ನ ಕಿಡ್ನಾಪ್ ಮಾಡಿ ಕೊಡಬಾರದ ಹಿಂಸೆ ಕೊಟ್ಟಿದ್ದಾರೆ. ನಿನಗೆ ಸಿಕ್ಕ ನಿಧಿಯಲ್ಲಿ 50 ಲಕ್ಷ ಕೊಡು ಅಂತ 3 ದಿನ ನರಕ ತೋರಿಸಿದ್ದಾರೆ. ಇದು ಕರೆಂಟ್ ಶಾಕ್ ಕೊಟ್ಟಾರೆ ಇಲ್ಲದೆ ಇಲ್ಲಿ ಗುಣಕೈ ತುಳಿತಾರ್ರಿ. ಇಲ್ಲಿ ಗುಣಕೈ ತುಳಿಯೋದು, ಆಮೇಲೆ ಇಲ್ಲಿ ತಲೆ ಹೊಡೆದಾರ್ರಿ. ಈ ವ್ಯಕ್ತಿ ನೋಡಿದ್ರೆ ನಿಧಿ ಸಿಕ್ಕ ಕುಬೇರನಂತೆ ಕಾಣ್ತಾನೆ ಹೇಳಿ. ಬಿಡಿಗಾಸಿಗೂ ಪರದಾಡೋ ಪರಿಸ್ಥಿತಿಯಲ್ಲಿದ್ದಾನೆ. ಅಂಥದ್ರಲ್ಲಿ ಊರಲ್ಲಿ ಹಬ್ಬಿದ ಗಾಳಿ ಸುದ್ದಿ ಈತನಿಗೆ ನರಕ ತೋರಿಸುವಂತೆ ಮಾಡಿದೆ. ಈತನ ಹೆಸರು ಬಸವರಾಜ್ ಅಂತ. ರಾಯಚೂರು ಜಿಲ್ಲೆಯ ರಾಮತ್ನಾಳ ಗ್ರಾಮದ ನಿವಾಸಿ. ಕೆಲ ದಿನಗಳಿಂದ ಇವರ ಊರಲ್ಲಿ ನಿಧಿಯ ಸುದ್ದಿ ದೊಡ್ಡದಾಗಿ ಹರಿದಾಡ್ತಿತ್ತು. ಇದೇ ಬಸವರಾಜ್ಗೆ ನಿಧಿ ಸಿಕ್ಕಿದೆ, ಅದನ್ನ ಮಾರಿ ಅದ್ದೂರಿ ಜೀವನ ನಡೆಸ್ತಿದ್ದಾನೆ ಅಂತ ಊರೋರೆಲ್ಲ ಮಾತನಾಡ್ಕೊಳ್ತಿದ್ರು. ಈ ಗುಸುಗುಸು ಸುದ್ದಿ ದಳಪತಿ ಅನ್ನೋನ ಕಿವಿಗೆ ಬೀಳ್ತಿದ್ದಂತೆ ರಾಕ್ಷಸನಾಗಿದ್ದಾನೆ. ಹೇಗಾದ್ರೂ ಮಾಡಿ ನಿಧಿ ಕಾಸಲ್ಲಿ ತನ್ನ ಜೇಬನ್ನ ತುಂಬಿಸ್ಕೊಳ್ಬೇಕು ಅಂತ ಹೊಂಚು ಹಾಕೋದಕ್ಕೆ ಶುರು ಮಾಡಿದ್ದ. ಬಂದು ಹಂಗೆ ಬಾಯಿ ಪ್ಯಾಚ್ ಹಾಕಿ ನಾನು ಹಂಗೆ ಸಡನ್ಲೇ ಕೈ ಕಾಲು ಹಿಡ್ದು ಕಾರ್ನ್ಯಾಗ ಕದ ತೆಗೆದು ಹಂಗೆ ಒಳಗೆ ಹಾಕಿ ನನ್ನ ಆಚಕೊಬ್ರು ಈಚಕೊಬ್ರು ಕುಂತ್ಕೊಂಡು ನಡಕ್ಕೆ ತಗೊಂಡು ಒಯ್ಬಿಟ್ರು ಸರ. ಇದು ಕರೆಂಟ್ ಶಾಕ್ ಕೊಟ್ಟಾರೆ ಇಲ್ಲದೆ ಇಲ್ಲಿ ಗುಣಕೈ ತುಳಿತಾರ್ರಿ. ಇಲ್ಲಿ ಗುಣಕೈ ತುಳಿಯೋದು, ಆಮೇಲೆ ಇಲ್ಲಿ ತಲೆ ಹೊಡೆದಾರ್ರಿ. ಇಲ್ಲಿ ತಲೆ ಹೊಡೆದಾರ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬಡಿಗೆ ತಗೊಂಡು ಹಿಂಗೆ ತೀತಾರ್ರಿ. ಇಲ್ಲಿ ತಿದಾರ ನೋಡ್ರಿ, ಇಲ್ಲಿ ತಿದಾರ. ಇಲ್ಲಿ ಗುಣಕೈ ತುಳಿತಾರ, ಇಲ್ಲಿ ಕರೆಂಟ್ ಶಾಕ್ ಕೊಟ್ರ ಇಲ್ಲಿ ತಲೆ ಹೊಡೆದಾರ ನೋಡ್ರಿ. ಇಷ್ಟಾಗೈತೆ. ನಿಧಿ ಕಾಸಿಗೆ ಕನ್ನ ಹಾಕಬೇಕು ಅನ್ನೋ ಸಂಚು ರೂಪಿಸಿದವ ಗ್ಯಾಂಗ್ ಒಂದನ್ನ ರೆಡಿ ಮಾಡಿದ್ದಾನೆ. ಊರಲ್ಲಿ ಮಲಗಿದ್ದ ಬಸವರಾಜ್ನನ್ನ ಮಧ್ಯರಾತ್ರಿ ಕಿಡ್ನಾಪ್ ಮಾಡಿದವರು ಮಾನವೀಯ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ರು. ಅಲ್ಲೇ ಇಡೀ ರಾತ್ರಿ ವಿದ್ಯುತ್ ಶಾಕ್ ಕೊಡೋದ್ರ ಜೊತೆಗೆ ಕೊಡಬಾರದ ಕಾಟ ಕೊಟ್ಟಿದ್ರು. ಮಾರನೇ ದಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲೂ ಚಿತ್ರಹಿಂಸೆ ಕೊಟ್ಟು ಬಸವರಾಜ್ನ ಪತ್ನಿಗೆ ಕಾಲ್ ಮಾಡಿದ್ದಾರೆ. 50 ಲಕ್ಷ ಕೊಟ್ರೆ ನಿಮ್ ಗಂಡನನ್ನ ಬಿಡ್ತೀವಿ ಅಂದಿದ್ರು. ಇದನ್ನ ಕೇಳ್ತಿದ್ದಂತೆ ಬಸವರಾಜ್ ಪತ್ನಿಗೆ ಕೈ ಕಾಲೇ ಆಡದಂತಾಗಿತ್ತು. ಜೀವನ ನಡೆಸೋದೇ ಕಷ್ಟ, ಅಂಥದ್ರಲ್ಲಿ 50 ಲಕ್ಷ ಎಲ್ಲಿಂದ ತರೋದು ಅಂತ ಸೀದಾ ಮುದ್ಗಲ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಆಗಲೇ ಫೀಲ್ಡ್ಗಿಳಿದ ಖಾಕಿ ಪಡೆ ಒಂದೇ ದಿನದಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಒಂದು ಹಣದ ವಿಷಯವಾಗಿ ಇವರನ್ನ ಕರೆದುಕೊಂಡು ಹೋಗಿರ್ತಾರೆ. 3 ಜನ ಅಂತ ಕಂಡು ಬಂದಿರುತ್ತದೆ. ಈ 3 ಜನನ ನಾವು ಹುಡುಕೊಂಡು ಸದರಿ ಅವರನ್ನ ವಶಕ್ಕೆ ತಗೊಂತೀವಿ. ಅಂಡ್ ಅವರು ಬಸಪ್ಪ ಅವರನ್ನ ವಾಪಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಈ 3 ಜನ ಆರೋಪಿ ಹೆಸರು ಆಂಜನೇಯ ತಂದೆ ಗೋವಿಂದಯ್ಯ, ರಮೇಶ್ ತಂದೆ ಹನುಮಂತ ಹಾಗೂ ಮಾರುತಿ ತಂದೆ ಆಂಜನೇಯ. ಈ 3 ಜನ ನಾವು ವಶಕ್ಕೆ ತಗೊಂಡು ನ್ಯಾಯಾಧೀಶರ ಮುಂದೆ ರಿಲೀಸ್ ಮಾಡ್ತೀವಿ, ರಿಮಾಂಡ್ ಅರ್ಜಿ ಅಪ್ಲಿಕೇಶನ್ ಥ್ರೂ. ಅಂಡ್ ಅವರನ್ನ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಒಟ್ನಲ್ಲಿ ನಿಧಿ ಸಿಕ್ಕಿದೆ ಅನ್ನೋ ಸುದ್ದಿಯ ಹಿಂದೆ ಬಿದ್ದವರು ಮಾಡಬಾರದನ್ನ ಮಾಡೋದಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ. ಇತ್ತ ತನ್ನ ಪಾಡಿಗೆ ತಾನಿದ್ದವ ಕಿಡಿಗೇಡಿಗಳ ಕೈಗೆ ಸಿಕ್ಕಿ ನರಕ ನೋಡಿ ಬಂದಿದ್ದಾನೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು.